ಆರ್ಎಸ್ಎಸ್ ಮುಖ್ಯಸ್ಥರಿಂದ ಕಲ್ಲಿಗೆ ಕಲ್ಲು ತೂರಾಟವಾಗಿದೆ. ಉತ್ತರ ಪ್ರದೇಶದ ಫಿರೋಜಾಬಾದ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಕಾನ್ಪುರದಿಂದ ದೆಹಲಿಗೆ ತೆರಳುತ್ತಾ ಇದ್ದಂಥ ರೈಲು ಗೋಲ್ಡನ್ ಚಾರಿಯಟ್ ಎಕ್ಸ್‌ಪ್ರೆಸ್ ರೈಲಿನ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ದುಷ್ಕರ್ಮಿಗಳು. ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಮೋಹನ್ ಭಾಗವತ್. ನೋಡಿ, ಮೋಹನ್ ಭಾಗವತ್ ಅವರು ತೆರಳುತ್ತಾ ಇದ್ದಂಥ ಆರ್ಎಸ್ಎಸ್ ಮುಖ್ಯಸ್ಥರಿದ್ದಂಥ ರೈಲಿಗೆ ಕಲ್ಲು ತೂರಾಟವಾಗಿದೆ. ಆರ್ಎಸ್ಎಸ್ ಮುಖ್ಯಸ್ಥರು ಪ್ರಯಾಣ ಮಾಡ್ತಾ ಇದ್ದಾರೆ ಎಂಬ ಮಾಹಿತಿಯನ್ನು ಪಡೆದಂಥ ದುಷ್ಕರ್ಮಿಗಳು ರೈಲಿನ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಮೋಹನ್ ಭಾಗವತ್ ಆರ್ಎಸ್ಎಸ್ನ ಮುಖ್ಯಸ್ಥರು ಫಿರೋಜಾಬಾದ್, ಉತ್ತರ ಪ್ರದೇಶದ ಫಿರೋಜಾಬಾದ್ನಲ್ಲಿ ನಡೆದಿರುವಂಥ ಘಟನೆ. ಯಾವುದೇ ರೀತಿಯ ಸಾವು ನೋವು ಅಥವಾ ಆ ರೀತಿಯ ಅವಘಡಗಳು ಸಂಭವಿಸಿಲ್ಲ. ಬಟ್ ಪೂರ್ವ ಯೋಜಿತವಾಗಿ ಈ ಕೃತ್ಯವನ್ನು ಎಸಗಲಾಗಿದೆ ಅನ್ನೋದು ಗೊತ್ತಾಗುತ್ತೆ. ಅವರು ಪ್ರಯಾಣಿಸುವಂಥ ಮಾಹಿತಿಯನ್ನು ಮೊದಲೇ ಪಡೆದುಕೊಂಡಿದ್ದರು. ಫಿರೋಜಾಬಾದ್ನಿಗೆ ಬರುವಂಥ ಮಾಹಿತಿ ಅವರಿಗಿತ್ತು. ಹೀಗಾಗಿ ದುಷ್ಕರ್ಮಿಗಳು ಹೀಗೆ ಕಲ್ಲು ತೂರಾಟ ಮಾಡಿದ್ದಾರೆ. आप उधर से आते हैं? नहीं, आप नहीं आप आराम से पूरे करिए, आराम कोई दिक्कत नहीं। भागवत ठीक है, बस ठीक है, ठीक है, ठीक है, ठीक है। ನೋಡ್ತಾ ಇದ್ದೀರಿ, ಮೋಹನ್ ಭಾಗವತ್ ಅವರು ಫಿರೋಜಾಬಾದ್ನ ರೈಲ್ವೆ ಸ್ಟೇಷನ್ಗೆ ಆಗಮಿಸಿದ್ದಾರೆ. ಅವರು ಸಂಚರಿಸುತ್ತಿದ್ದ ರೈಲನ್ನು ಅವರು ಮೊದಲೇ ಕಂಡುಕೊಂಡಿದ್ದರು ದುಷ್ಕರ್ಮಿಗಳು. ಹೀಗಾಗಿ ಒಂದು ಪೂರ್ವ ಯೋಜಿತ ಕೃತ್ಯವನ್ನು ಎಸಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆರ್ಎಸ್ಎಸ್ನ ಮುಖ್ಯಸ್ಥರು ಅನೇಕ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಪರ ವಿರೋಧ ಚರ್ಚೆಗಳು ಸಾಮಾನ್ಯ. ಸಿದ್ಧಾಂತದ ವೈಭಿನ್ನತೆ ಇದೆಯಲ್ಲ, ಭಿನ್ನಾಭಿಪ್ರಾಯಗಳಿದ್ದಾವಲ್ಲ, ಸಾಮಾನ್ಯ. ಸಿದ್ಧಾಂತದ ಭಿನ್ನಾಭಿಪ್ರಾಯಗಳೇನೇ ಇದ್ದರೂ ಕೂಡ ಹೀಗೆ ಕಲ್ಲು ತೂರಾಟ ಮಾಡೋದು, ಅಟ್ಯಾಕ್ ಮಾಡೋದು, ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸೋದು ಇದು ತಪ್ಪು. ಯಾರೇ ಮಾಡಿದರೂ ಕೂಡ ತಪ್ಪು. ಇದಕ್ಕೆ ಪೊಲೀಸರು ಫಿರೋಜಾಬಾದ್ನ ಹೇಳಿ ಕೇಳಿ ಉತ್ತರ ಪ್ರದೇಶದಲ್ಲಿ BJPಯ ಮುಖ್ಯಮಂತ್ರಿ ಇದ್ದಾರೆ. ಇಂಥ ಅಹಿತಕರ ಘಟನೆ ನಡೀಬಾರ್ದು ಅಂಥೇಳಿ ಉತ್ತರ ಪ್ರದೇಶದಲ್ಲಿ ಭಾರಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೊಳಿಸಲಾಗಿದೆ. ಬುಲ್ಡೋಸರ್ ಗ್ಯಾರಂಟಿ ಎನ್ನುವ ಅತ್ಯಂತ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವ ಯೋಗಿ ಆದಿತ್ಯನಾಥ್ ಈ ಘಟನೆಯನ್ನು ಅವರ ಇಂಟೆಲಿಜೆನ್ಸ್ ಫೇಲ್ ಆಯಿತಾ ಅಂತ ಹೇಳಿ ಅವರು ಬರ್ತಾರೆ ಅಂತ ಹೇಳಿದರೆ ಕಟ್ಟೆಚ್ಚರವನ್ನು ವಹಿಸೋದು ಪೊಲೀಸರಿಗೆ ಬಿಟ್ಟದ್ದು. ಕಟ್ಟೆಚ್ಚರ ವಹಿಸಿದ್ದಾರೆ ಎಲ್ಲಿ? ರೈಲ್ವೆ ಸ್ಟೇಷನಲ್ಲಿ. ಬಟ್ ಬರುವ ದಾರಿಯಲ್ಲಿ ಏನು ಮಾಡೋಕ್ಕಾಗುತ್ತೆ? ರೈಲು ಚಲಿಸುವ ಮಾರ್ಗದಲ್ಲಿ ಕಲ್ಲು ತೂರಾಟ ಆದರೆ ಏನು ಮಾಡೋಕ್ಕಾಗುತ್ತೆ? आप उधर